ಬಹುನಿರೀಕ್ಷಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇಂದು ಶಿವಲಿಂಗ ಪೂಜೆಗೆ ಕ್ಷಣಗಣನೆ ಶುರುವಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆ ನಂತರ ಶಿವಲಿಂಗಕ್ಕೆ ಪೂಜೆ ನಡೆಯಲಿದೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ಸಂಭ್ರಮ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯೊಳಗೆ ಪೂಜೆ. ಲಾಡ್ಲೆ ಮಶಾಕ್ ದರ್ಗಾ ಹಿಂದೂಗಳ ಪವಿತ್ರ ಲಿಂಗ ಇರುವ ಜಾಗ. ಹಿಂದೂಗಳು ಲಿಂಗ ಪೂಜೆಗಾಗಿ ಹಾತೊರೆದು ಹಿಂದೂ ಸಂಘಟನೆಗಳ ನಿರೀಕ್ಷೆಯಂತೆ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ಸಿಕ್ಕಿದೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದೆ. ಇಂದು ನಿರೀಕ್ಷೆಯಂತೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಯಾರ್ಯಾರಿಗೆ ಪೂಜೆಗೆ ಅವಕಾಶ? ಹೈಕೋರ್ಟ್ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ನೀಡಿದೆ. 500 ಜನಕ್ಕೆ ಅವಕಾಶ ಕೇಳಿದ್ದ ಹಿಂದೂ ಸಂಘಟನೆಗೆ ಕೇವಲ 15 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿದೆ. ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ 15 ಜನರು ಪೂಜೆ ಮಾಡಬೇಕು. ಶಿವಮಾಲೆ ವ್ರತ ಮಾಡ್ತಿರುವ ಭಕ್ತರಿಂದ ಪೂಜೆ. ಈ ಹಿನ್ನೆಲೆ 25 ಹಿಂದೂ ಕಾರ್ಯಕರ್ತರು ಶಿವಮಾಲೆ ವ್ರತ ಮಾಡ್ತಾ ಇದ್ದು 15 ಜನರಲ್ಲಿ 15 ಜನರು ಮಾತ್ರ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಮಾಡಬಹುದಾಗಿದೆ. ದರ್ಗಾ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ. ಇನ್ನು ಇವತ್ತು ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆ ಆಳಂದ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿದ್ದು ಒಬ್ಬ ಎಸ್ಪಿ, 2 ಎಎಸ್ಪಿಗಳ ನೇತೃತ್ವದಲ್ಲಿ 1 ಕೆಎಸ್ಆರ್ಪಿ ತುಕಡಿ ಸೇರಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುನಿರೀಕ್ಷಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇಂದು ಶಿವಲಿಂಗ ಪೂಜೆಗೆ ಕ್ಷಣಗಣನೆ ಶುರುವಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆ ನಂತರ ಶಿವಲಿಂಗಕ್ಕೆ ಪೂಜೆ ನಡೆಯಲಿದೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ಸಂಭ್ರಮ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯೊಳಗೆ ಪೂಜೆ. ಲಾಡ್ಲೆ ಮಶಾಕ್ ದರ್ಗಾ ಹಿಂದೂಗಳ ಪವಿತ್ರ ಲಿಂಗ ಇರುವ ಜಾಗ. ಹಿಂದೂಗಳು ಲಿಂಗ ಪೂಜೆಗಾಗಿ ಹಾತೊರೆದು ಹಿಂದೂ ಸಂಘಟನೆಗಳ ನಿರೀಕ್ಷೆಯಂತೆ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ಸಿಕ್ಕಿದೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದೆ. ಇಂದು ನಿರೀಕ್ಷೆಯಂತೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಯಾರ್ಯಾರಿಗೆ ಪೂಜೆಗೆ ಅವಕಾಶ? ಹೈಕೋರ್ಟ್ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ನೀಡಿದೆ. 500 ಜನಕ್ಕೆ ಅವಕಾಶ ಕೇಳಿದ್ದ ಹಿಂದೂ ಸಂಘಟನೆಗೆ ಕೇವಲ 15 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿದೆ. ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ 15 ಜನರು ಪೂಜೆ ಮಾಡಬೇಕು. ಶಿವಮಾಲೆ ವ್ರತ ಮಾಡ್ತಿರುವ ಭಕ್ತರಿಂದ ಪೂಜೆ. ಈ ಹಿನ್ನೆಲೆ 25 ಹಿಂದೂ ಕಾರ್ಯಕರ್ತರು ಶಿವಮಾಲೆ ವ್ರತ ಮಾಡ್ತಾ ಇದ್ದು 15 ಜನರಲ್ಲಿ 15 ಜನರು ಮಾತ್ರ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಮಾಡಬಹುದಾಗಿದೆ. ದರ್ಗಾ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ. ಇನ್ನು ಇವತ್ತು ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆ ಆಳಂದ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿದ್ದು ಒಬ್ಬ ಎಸ್ಪಿ, 2 ಎಎಸ್ಪಿಗಳ ನೇತೃತ್ವದಲ್ಲಿ 1 ಕೆಎಸ್ಆರ್ಪಿ ತುಕಡಿ ಸೇರಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುನಿರೀಕ್ಷಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇಂದು ಶಿವಲಿಂಗ ಪೂಜೆಗೆ ಕ್ಷಣಗಣನೆ ಶುರುವಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆ ನಂತರ ಶಿವಲಿಂಗಕ್ಕೆ ಪೂಜೆ ನಡೆಯಲಿದೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ಸಂಭ್ರಮ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯೊಳಗೆ ಪೂಜೆ. ಲಾಡ್ಲೆ ಮಶಾಕ್ ದರ್ಗಾ ಹಿಂದೂಗಳ ಪವಿತ್ರ ಲಿಂಗ ಇರುವ ಜಾಗ. ಹಿಂದೂಗಳು ಲಿಂಗ ಪೂಜೆಗಾಗಿ ಹಾತೊರೆದು ಹಿಂದೂ ಸಂಘಟನೆಗಳ ನಿರೀಕ್ಷೆಯಂತೆ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ಸಿಕ್ಕಿದೆ.
ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದೆ. ಇಂದು ನಿರೀಕ್ಷೆಯಂತೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಯಾರ್ಯಾರಿಗೆ ಪೂಜೆಗೆ ಅವಕಾಶ? ಹೈಕೋರ್ಟ್ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ನೀಡಿದೆ. 500 ಜನಕ್ಕೆ ಅವಕಾಶ ಕೇಳಿದ್ದ ಹಿಂದೂ ಸಂಘಟನೆಗೆ ಕೇವಲ 15 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿದೆ. ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ 15 ಜನರು ಪೂಜೆ ಮಾಡಬೇಕು. ಶಿವಮಾಲೆ ವ್ರತ ಮಾಡ್ತಿರುವ ಭಕ್ತರಿಂದ ಪೂಜೆ. ಈ ಹಿನ್ನೆಲೆ 25 ಹಿಂದೂ ಕಾರ್ಯಕರ್ತರು ಶಿವಮಾಲೆ ವ್ರತ ಮಾಡ್ತಾ ಇದ್ದು 15 ಜನರಲ್ಲಿ 15 ಜನರು ಮಾತ್ರ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಮಾಡಬಹುದಾಗಿದೆ. ದರ್ಗಾ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ. ಇನ್ನು ಇವತ್ತು ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆ ಆಳಂದ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿದ್ದು ಒಬ್ಬ ಎಸ್ಪಿ, 2 ಎಎಸ್ಪಿಗಳ ನೇತೃತ್ವದಲ್ಲಿ 1 ಕೆಎಸ್ಆರ್ಪಿ ತುಕಡಿ ಸೇರಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹುನಿರೀಕ್ಷಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇಂದು ಶಿವಲಿಂಗ ಪೂಜೆಗೆ ಕ್ಷಣಗಣನೆ ಶುರುವಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆ ನಂತರ ಶಿವಲಿಂಗಕ್ಕೆ ಪೂಜೆ ನಡೆಯಲಿದೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ಸಂಭ್ರಮ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯೊಳಗೆ ಪೂಜೆ. ಲಾಡ್ಲೆ ಮಶಾಕ್ ದರ್ಗಾ ಹಿಂದೂಗಳ ಪವಿತ್ರ ಲಿಂಗ ಇರುವ ಜಾಗ. ಹಿಂದೂಗಳು ಲಿಂಗ ಪೂಜೆಗಾಗಿ ಹಾತೊರೆದು ಹಿಂದೂ ಸಂಘಟನೆಗಳ ನಿರೀಕ್ಷೆಯಂತೆ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ಸಿಕ್ಕಿದೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದೆ. ಇಂದು ನಿರೀಕ್ಷೆಯಂತೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹಿಂದೂ ಮುಖಂಡರು ಸಜ್ಜಾಗಿದ್ದಾರೆ. ಯಾರ್ಯಾರಿಗೆ ಪೂಜೆಗೆ ಅವಕಾಶ? ಹೈಕೋರ್ಟ್ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅನುಮತಿ ನೀಡಿದೆ. 500 ಜನಕ್ಕೆ ಅವಕಾಶ ಕೇಳಿದ್ದ ಹಿಂದೂ ಸಂಘಟನೆಗೆ ಕೇವಲ 15 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿದೆ. ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ 15 ಜನರು ಪೂಜೆ ಮಾಡಬೇಕು. ಶಿವಮಾಲೆ ವ್ರತ ಮಾಡ್ತಿರುವ ಭಕ್ತರಿಂದ ಪೂಜೆ. ಈ ಹಿನ್ನೆಲೆ 25 ಹಿಂದೂ ಕಾರ್ಯಕರ್ತರು ಶಿವಮಾಲೆ ವ್ರತ ಮಾಡ್ತಾ ಇದ್ದು 15 ಜನರಲ್ಲಿ 15 ಜನರು ಮಾತ್ರ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಮಾಡಬಹುದಾಗಿದೆ. ದರ್ಗಾ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ. ಇನ್ನು ಇವತ್ತು ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆ ಆಳಂದ ನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿದ್ದು ಒಬ್ಬ ಎಸ್ಪಿ, 2 ಎಎಸ್ಪಿಗಳ ನೇತೃತ್ವದಲ್ಲಿ 1 ಕೆಎಸ್ಆರ್ಪಿ ತುಕಡಿ ಸೇರಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.